ಬಿಜೆಪಿ ಅಧ್ಯಕ್ಷ ಸ್ಥಾನ ಕೈ ತಪ್ಪಿದ್ದಕ್ಕೆ ರಾಮಚಂದ್ರಗೌಡ ನೋವು ತೋಡಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ನೀಡಿದ್ದ ರಾಮಚಂದ್ರಗೌಡ ಕೊನೆ ಕ್ಷಣದಲ್ಲಿ ಸಂದೀಪ್ ರೆಡ್ಡಿ ತೆಕ್ಕೆಗೆ ಜಾರಿದ ಹುದ್ದೆ. ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಸಮಿತಿ ರೀಶಫಲ್ ಆಗಬೇಕು, ಪುನರ್ರಚನೆ ಆಗಬೇಕು. ಕೋರ್ ಕಮಿಟಿಯಲ್ಲಿರುವವರು ಯಾರೂ ಸಮರ್ಥರಲ್ಲ, ಎಲ್ಲರನ್ನ ಕಿತ್ತಾಕಿ ಹೊಸಬರನ್ನ ತರಬೇಕು ಎನ್ನುವಂತಹ ಒಂದು ಕೂಗು. ಅದಾದ ಬಳಿಕ ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆ ಒಂದಷ್ಟು ಅಸಮಾಧಾನ. ಅದಾದ ನಂತರ BY ವಿಜೇಂದ್ರ ಜಿಲ್ಲಾಧ್ಯಕ್ಷರ ನೇಮಕದಲ್ಲೂ ಕೂಡ ತನ್ನ ಅಹಂಕಾರ ದರ್ಪವನ್ನು ತೋರಿದ್ದಾರೆ ಅಂತ ಹೇಳಿ ಬಿಜೆಪಿಯ ನಾಯಕರೇ ಸಿಡಿದೆದ್ದಿದ್ರು. ಆ ಪೈಕಿ 20 ಜಿಲ್ಲಾಧ್ಯಕ್ಷರ ನೇಮಕವನ್ನ ಸ್ವತಃ BY ವಿಜೇಂದ್ರ ಮಾಡಿದ್ರು. ಫ್ರೀಡಂ ಟಿವಿಗೆ ಎಕ್ಸ್ಕ್ಲೂಸಿವ್ ಆದಂಥ ಒಂದು ಸಂದರ್ಶನ ಸಿಕ್ಕಿರುವಂತಹದ್ದು. ಹಾಗಾದರೆ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ನೀಡಿದಂತಹ ರಾಮಚಂದ್ರೇಗೌಡ, ಆದರೆ ಸ್ಥಾನ ಸಿಕ್ಕಿದ್ದು ಮಾತ್ರ ಸಂದೀಪ್ ರೆಡ್ಡಿ ಅವರಿಗೆ. ಹಾಗಾದರೆ BY ವಿಜೇಂದ್ರ ತಮ್ಮ ಆಪ್ತ ವಲಯದಲ್ಲಿ ಇದ್ದಂತಹ ವ್ಯಕ್ತಿಗಳಿಗೆ ಮಾತ್ರ ಈ ಹುದ್ದೆಯನ್ನು ಕೊಟ್ರ? ಡಾಕ್ಟರ್ ಕೆ ಸುಧಾಕರ್ ಹೇಳಿದಂತಹ ಆರೋಪಕ್ಕೆ ಪುಷ್ಟಿ ಕೊಡುವಂತೆ BY ವಿಜೇಂದ್ರ ನಡ್ಕಂಡ್ರ? ಹಾಗಾದರೆ BY ವಿಜೇಂದ್ರ ತನ್ನ ಆಪ್ತ ವಲಯದವರಿಗೆ ಮಾತ್ರ ಬಿಜೆಪಿ ಜಿಲ್ಲಾಧ್ಯಕ್ಷ ಸ್ಥಾನವನ್ನು ಕೊಡುವುದರ ಹಿಂದೆ BS ಯಡಿಯೂರಪ್ಪರ ಬೆಂಬಲವೂ ಇದೆಯಾ? ಈ ಅರ್ಥದಲ್ಲೂ ಕೂಡ ಚರ್ಚೆಗಳು ಶುರುವಾಗಿರುವಂತಹದ್ದು. ಸ್ಥಾನ ಕೈ ತಪ್ಪಿದ ನಂತರ ಅಸಮಾಧಾನದ ಮಾತುಗಳು ಕೂಡ ಈಗ ಹೊಗೆ ಆಡ್ತಾ ಇದೆ. ನಾನು ಯಾವುದೇ ಹುದ್ದೆಗಾಗಿ ಪಕ್ಷದಲ್ಲಿಲ್ಲ, ಪಕ್ಷವನ್ನು ಬಲಪಡಿಸುವುದು ಒಂದೇ ನನ್ನ ಮುಖ್ಯ ಧ್ಯೇಯ, ಜಿಲ್ಲೆಯಲ್ಲಿ ಪಕ್ಷವನ್ನು ಬಲಪಡಿಸಬೇಕು ಎಂಬ ಹಂಬಲ ಇದೆ. ಫ್ರೀಡಂ ಟಿವಿಗೆ ಬಿಜೆಪಿ ಮುಖಂಡ ಸೀಕಲ್ ರಾಮಚಂದ್ರೇಗೌಡ ಸ್ಫೋಟಕ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ನೋಡ್ಕೊಂಡು ಬರೋಣ. ಪಕ್ಷ ಕಟ್ಟೋದಕ್ಕೆ ಇಲ್ಲಿ ಶುರು ಮಾಡಿದ್ರಿ, ಇಡೀ ಜಿಲ್ಲೆಯಾದ್ಯಂತ ಓಡಾಡಿದ್ರಿ ಕೂಡ ಲಾಸ್ಟ್ MP ಎಲೆಕ್ಷನ್ನಲ್ಲಿ. ಆದರೆ ನೀವು ಆಯ್ಕೆ ಮಾಡಿಕೊಂಡಂಥ ಲೀಡ್ರ್ ಏನಾದರೂ ಎಫೆಕ್ಟ್ ಆಯ್ತಾ? ಅಂದರೆ ಡಾಕ್ಟರ್ ಕೆ ಸುಧಾಕರ್, ನೇರವಾಗಿ ಕೇಳ್ತೀನಿ, ಸುಧಾಕರ್ ಅವ್ರ ಜೊತೆ ನೀವು ಗುರುತಿಸ್ಕೊಂಡಿದ್ದೇ ನಿಮಗೆ ಎಫೆಕ್ಟ್ ಆಯ್ತಾ? ಇವತ್ತು ನಾನು ಯಾವುದೇ ಕಾರಣಕ್ಕೆ ಒಬ್ಬ ಬಣ ರಾಜಕೀಯಕ್ಕೆ ಬಣದಲ್ಲಿ ಮಾಡ್ತಕ್ಕಂಥ ಉದ್ದೇಶ ಇಟ್ಕೊಂಡು ನಾನು ರಾಜಕಾರಣ ಮಾಡ್ತಾಯಿಲ್ಲ. ಇವತ್ತು ನಮ್ಮ ಶಿಡ್ಲಘಟ್ಟದಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕರು ಇರ್ತಕ್ಕಂಥ ಎಲ್ಲ ನಮ್ಮ ಸಪೋರ್ಟರ್ಸು ಇರ್ತಕ್ಕಂಥ ಎಲ್ಲರಿಗೂ ನಾವು ಇಲ್ಲಿ ಪಕ್ಷ ಕಟ್ಟಬೇಕು, ಇಲ್ಲಿ ಸಂಘಟನೆ ಮಾಡಬೇಕು, ಪಕ್ಷ ತರಬೇಕು, ನಮ್ಮ ಕ್ಷೇತ್ರದಲ್ಲಿ ನಾವು MLA ಆಗಬೇಕು ಅಂತ ಅಜೆಂಡಾ ಇಟ್ಕೊಂಡೆ ನಾವು ಮಾಡ್ತಾ ಇದ್ದೀವಿ ಹೊರತು ನಾವು ಯಾವುದೇ ಕಾರಣಕ್ಕೆ ಜಿಲ್ಲೆಯಲ್ಲಿ ಹೋಗ್ಬಿಟ್ಟು ಜಿಲ್ಲಾ ರಾಜಕಾರಣ ಮಾಡಬೇಕಂತ ಇವತ್ತು ನಾವು ನೋಡ್ತಾ ಇಲ್ಲ, ನೋಡೂ ಇಲ್ಲ. ಬಟ್ ಎಲ್ಲರ ಒತ್ತಾಯ ಮೇರೆಗೆ ಮಾತ್ರ ನಾನು ಒಂದು ಅಪ್ಲಿಕೇಶನ್ ಹಾಕಿದ್ದು ನಿಜ, ಆಕಾಂಕ್ಷಿ ಇದ್ದೆ. ಬಟ್ ನಮಗೆ ಇಲ್ಲಿ ಏನು ಗುಂಪುಗಾರಿಕೆಯಿಂದ ಮಾಡಿದಾರೋ ಇಲ್ಲ ಅಂತ ಹೇಳಿದ್ರೆ ಪಕ್ಷ ತೀರ್ಮಾನ ಮಾಡಿದಾರೋ ಅದು ನಮಗೆ ಯಾವುದೇ ಕಾರಣಕ್ಕೆ ಸಂಬಂಧ ಇಲ್ಲ. ಬಟ್ ಪಕ್ಷ ಏನು ಹೇಳುತ್ತೆ, ಪಕ್ಷ ಏನು ಮಾಡುತ್ತೆ ಅದನ್ನು ಮಾಡ್ಕೊಂಡು ಹೋಗ್ತಕ್ಕಂಥ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯಾಕೆಂದರೆ ಇತ್ತೀಚೆಗೆ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳು. ಇವತ್ತು ವಿಜಯೇಂದ್ರ ಮತ್ತು ಸುಧಾಕರ್ ಅವರಿಗೆ ನಿಜವಾಗ್ಲೂ ಏನಾದರೂ ಟಗಾಫರ್ ಇದೆಯಾ? ವಿರುದ್ಧ ಭಾವನೆಗಳು ವ್ಯಕ್ತ ಆಗ್ತಾ ಇದೆಯಾ? ಯಾಕೆಂದರೆ ತುಂಬ ತಳಹಂತದಿಂದ ಬಂದಿರತಕ್ಕಂಥ ಕಾರ್ಯಕರ್ತರು ನೀವು ಪಕ್ಷದಲ್ಲಿ. ಇವತ್ತು ನೀವು ಹೇಳ್ದಂಗೆ ಪಕ್ಷದಲ್ಲಿ ಆಂತರಿಕವಾಗಿ ಏನೆಲ್ಲ ಗೊಂದಲ ಇದೆ ಅಂತಕ್ಕಂಥದ್ದು ಜಗಜ್ಜಾಹೀರಾತಾಗಿದೆ. ಎಲ್ಲವೂ ಸರಿಯಿಲ್ಲ ಅಂತಕ್ಕಂಥದ್ದು ದಿನ ಬೆಳಗ್ಗೆ ನಾವು TV ಆನ್ ಮಾಡಿದ್ರೆ ಅದೇ ಬರ್ತಾಯಿದೆ. ನಮ್ಮ ಹೋರಾಟ ಇವತ್ತು ರಾಜ್ಯ ಸರ್ಕಾರ ಏನು ಮಾಡ್ತಾಯಿದೆ, ಸರ್ಕಾರದನ್ನು ನೆಟ್ಟಗೆ ಕೆಲಸ ಮಾಡಿಸ್ತಕ್ಕಂಥದ್ದು, ಸರ್ಕಾರದಲ್ಲಿ ಏನಾಗ್ತಾಯಿದೆ ನೋಡ್ತಕ್ಕಂಥ ಮಾಡಬೇಕಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ಇವತ್ತೇನು ನಮ್ಮ ಬೆಳವಣಿಗೆ ನಡೀತಾ ಇದೆ, ಆ ಬೆಳವಣಿಗೆ ನಡೀಬಾರ್ದು. ನಮ್ಮ ಪಕ್ಷದಲ್ಲಿ ಯಾವುದೇ ಕಾರಣಕ್ಕೆ ನಮ್ಮಲ್ಲಿ ಇರ್ತಕ್ಕಂಥ ಹೈಕಮಾಂಡ್ ಅದನ್ನು ಸಹಿಸೋದು ಇಲ್ಲ. ಬಟ್ ಆದರೆ ಅವರೆಲ್ಲ ಗಮನಿಸ್ತಾ ಇದ್ದಾರೆ, ಹತ್ತಿರದಲ್ಲಿ ಇದಕ್ಕೆಲ್ಲ ತೆರೆ ಎಳಿತಾರೆ. ನಮ್ಮ ಪಕ್ಷ ದೊಡ್ಡ ಮಟ್ಟಕ್ಕೆ ಬೆಳೀತಕ್ಕಂಥ ಮುನ್ಸೂಚನೆ ಇರ್ತಕ್ಕಂಥದ್ದು ಇವತ್ತು ಇದೆ. ಕಾಂಗ್ರೆಸ್ಸು ಇವತ್ತು ಯಾವ ಮಟ್ಟಕ್ಕೆ ದುರಾಡಳಿತ ನಡೀತಕ್ಕಂಥದ್ದು ಎಲ್ಲರಿಗೂ ಜಗಜ್ಜಾಹೀರಾತಾಗಿದೆ. ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಗೊಂದಲನ ನೆನ್ನೆ ನಾನು ಮಾತಾಡಬೇಕಾದ್ರೆ ಅಧ್ಯಕ್ಷರು ಹೇಳಿದ್ದಾರೆ,
ಅತಿ ಶೀಘ್ರದಲ್ಲಿ ಇರ್ತಕ್ಕಂಥ ಎಲ್ಲ ಗೊಂದಲನೂ ಕೂಡ ತೆರೆ ಎಳಿತೀವಿ, ಸಮಸ್ಯೆ ಎಲ್ಲ ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ. ಅದು ಆದಷ್ಟು ಬೇಗ ಆಂತರಿಕವಾಗಿ ಇರ್ತಕ್ಕಂಥದ್ದು ಜಗಜ್ಜಾಹೀರಾತು ಏನು ಇವತ್ತು ಗೊಂದಲ ಆಗಿದೆ ಅದನ್ನು ಬೇಗ ಮುಗಿಸ್ಬೇಕು ಅಂತ ನಾನು ವಿನಂತಿ ಮಾಡಿದ್ದೀನಿ. ಸರ್, ಅತ್ಯಂತ ಸೀನಿಯರ್ ಲೀಡರ್ SR ವಿಶ್ವನಾಥ್ ಅವರು ಇದುವರೆಗೂ ಮಂತ್ರಿ ಸ್ಥಾನ ಪಡ್ಕೊಂಡಿಲ್ಲ, ಆದರೂ ಕೂಡ ಕಾರ್ಯಕರ್ತರಾಗಿ ಅಥವಾ ಶಾಸಕರಾಗಿ ಮುಂದುವರಿತಾ ಇದ್ದಾರೆ. ಇವತ್ತು ಏಕಾಏಕಿ ಇಷ್ಟು ವರ್ಷಗಳಿಂದ ಇಲ್ಲದೆ ಇರ್ತಕ್ಕಂಥದ್ದು ಏಕಾಏಕಿ ಇವತ್ತು ರೆಬಲ್ ಆಗಿದ್ದಾರೆ, ಸುಧಾಕರ್ ವಿರುದ್ಧ ಹರಿಹಾಯ್ದಿದ್ದಾರೆ. ಇದು ನಿಮ್ಮ ರಾಜಕೀಯ ವರ್ಚಸ್ಸು ಅಂದರೆ ಈ ಭಾಗದಲ್ಲಿ ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ ಈ ಭಾಗದಲ್ಲಿ ಏನು ಎಫೆಕ್ಟ್ ತರುತ್ತೆ? ಇವತ್ತು ತಮಗೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ, MP ಎಲೆಕ್ಷನಲ್ಲಿ ಟಿಕೆಟ್ ಗೊಂದಲದಲ್ಲಿ ಅವರಿಬ್ಬರಿಗೂ ಏನಿತ್ತು ಅದು ಬೂದಿ ಮುಚ್ಚಿದ ಕೆಂಡ ಥರ ಇದ್ದಂಗಿದೆ. ಇದೆಲ್ಲ ನೋಡ್ತಾ ಇದ್ದರೆ ಅವರು ಮಾತಾಡಿದ್ದು ಕೂಡ ಹಂಗೆ ಅನಿಸುತ್ತೆ. ಆದರೆ ಇವತ್ತು ಏನು ಚಿಕ್ಕಬಳ್ಳಾಪುರದಲ್ಲಿ, ಅದು ಎಸ್ಪೆಷಲಿ ನಮ್ಮ ಶಿಡ್ಲಘಟ್ಟದಲ್ಲಿ BJPನೇ ಇಲ್ಲ, ಅಲ್ಲಿ ಪಕ್ಷ ಕಟ್ಟಬೇಕು ಅಂತ ಏನು ಇವತ್ತು ನಾವು ಶ್ರಮ ಆಗ್ತಾಯಿದ್ದೀವಿ, ಇದೆಲ್ಲ ಮಾಡೋದ್ರಿಂದ ನಮ್ಮಂಥವ್ರು ಪಕ್ಷ ಕಟ್ಟೋರಿಗೆಲ್ಲ ತೊಂದರೆ. ಪಕ್ಷ ದೊಡ್ಡ ಮಟ್ಟಿಗೆ ಬೆಳೆಸೋದು ಬಿಟ್ಟು ಆಂತರಿಕ ಈ ಥರ ಮಾಡ್ಕೊಳ್ಳೋದು ಬಂದು ನಮ್ಮಂಥವ್ರಿಗೆ ತೊಂದರೆ ಆಗುತ್ತೆ. ಅವರು ಆದಷ್ಟು ಬೇಗ ಇದನ್ನೆಲ್ಲ ಸ್ಟಾಪ್ ಮಾಡಬೇಕು, ಪಕ್ಷ ಕಟ್ಟೋದಕ್ಕೆ ಬೆಂಬಲ ಕೊಡಬೇಕು ಅಂತ ತಮ್ಮ ಮುಖಾಂತರ ಅವ್ರಿಗೆಲ್ಲ ಹೇಳ್ತೀವಿ. ಸರ್, ವಿಜೇಂದ್ರಗೆ ನೇರವಾಗಿ ತೊಡೆ ತಟ್ಟಿ ಹೇಳಿ.